ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ ದಿನನಿತ್ಯ. ಈಗ ಮತ್ತೊಂದು ಮುಸುಳಿಗೆ, ಯಾಕಂದರೆ SIT ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದೆ ಅಂತ ಎಲ್ಲರೂ ನಂಬೋದು ನಾವು. ಯಾಕಂದ್ರೆ ವಿಶ್ವಾಸ ಇಡಬೇಕಾಗಿದೆ. ಸರ್ಕಾರ ನೇಮಿಸಿದಂಥ SIT ಸರಿಯಾದ ದಿಶೆಯಲ್ಲಿ ಹೋಗ್ತಾ ಇದೆ ಅಂತ ನಾವು ನಂಬೋದು. ಆದರೆ SITಯ ಕೆಲವೊಂದಿಷ್ಟು ವರ್ತನೆಗಳು, ಕೆಲವೊಂದಿಷ್ಟು ತನಿಖೆಗಳು ದೂರುದಾರರನ್ನೇ ಅಪರಾಧಿಗಳನ್ನಾಗಿ ನೋಡುವಂಥದ್ದು, ಆರೋಪಿಗಳನ್ನಾಗಿ ನೋಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಡೀ ರಾಜ್ಯ ಗಮನಿಸ್ತಾ ಇದೆ ಇದನ್ನು. ಇದರಿಂದಾಗಿ ಸ್ವಲ್ಪ ಸಂಶಯ ಅದ್ರ ಮೇಲೆ ಅದೇ. ಆದರೂ ಸಹ ಎಲ್ಲ ದೂರುದಾರರು ವಿಶ್ವಾಸ ಇಟ್ಟಿದ್ದಾರೆ ಅದ್ರ ಮೇಲೆ. ಯಾಕಂದರೆ ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ. ಯಾಕಂದರೆ ದೊಡ್ಡದಕ್ಕೆ ಅಟ್ಯಾಕ್ ಮಾಡೋ ಪೂರ್ವದಲ್ಲಿ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ ವಿಷಯಗಳನ್ನು, ದೊಡ್ಡವರ ವಿರುದ್ಧವಿದ್ದಂಥ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ಸಾಕ್ಷಿಗಳನ್ನು ತೆಗೆದುಕೊಂಡು ಅಟ್ಯಾಕ್ ಮಾಡಬಹುದು ಅಂತ ನಂಬಿಕೆ. ಇದರಿಂದಾಗೆ ದೂರದಾರರಾಯಿತು, ಇನ್ನುಳಿದವರಾಯಿತು ಸ್ವಲ್ಪ ಇಲ್ಲಪ್ಪ ಇನ್ನು ಮಾಡಲಿ, ಟೈಮ್ ತೊಗೊಳ್ಳಿ, ಒಂದೇ ದಿನದಾಗುವಂಥದ್ದೆಲ್ಲ ಕಳೆದ 2-3 ದಶಕಗಳಿಂದ ನಡೀತಾ ಬಂದಂಥ ಒಂದು ಅಪರಾಧ ಕ್ರಿಯೆಗಳ ನಿರಂತರವಾಗಿ ಬಂದಿದ್ದಾವೆ. 470ಕ್ಕೂ ಹೆಚ್ಚು ಹೆಣಗಳಿದ್ದಾವೆ ಅನ್ನೋಂಥ ಮಾತುಗಳು ಕೇಳಿಬಂದಿದ್ದಾವೆ. ಮತ್ತು ಇವತ್ತಿಗೆ ಬುರುಡೆಗಳು ಸಿಗ್ತಾ ಇದ್ದಾವೆ, ಅದ್ರ ಜೊತೆಗೆ ಎಲುಗಳು ಸಿಗ್ತಾ ಇದ್ದಾವೆ, ಅಂದರೆ ಅದರ ಜೊತೆಗೆ ನಮ್ಮ ಮೂಳೆಗಳು ಸಿಗ್ತಾ ಇದ್ದಾವೆ. ಇವೆಲ್ಲವೂ ಅಲ್ಲಿ ದೊರೀತಾ ಇದ್ದಾವೆ. ಇದರಿಂದಾಗಿ ಅಲ್ಲಿ ತನಿಖೆನೂ ನಡೆದದಪ್ಪ ಸರಿಯಾಗಿ. ಇವತ್ತೇನೋ ದೂರದಾರರ ಪರೀಕ್ಷೆ ಮಾಡ್ತಾ ಇದ್ದಾರೆ. ಮತ್ತು ದೂರದಾರರು ಭಾಳ ಬ್ರಿಲಿಯಂಟ್ ಇದ್ದಾರೆ ಅನ್ನೋದು ಎಲ್ಲ ಮಾತಿಲ್ಲ. ಯಾಕಂದರೆ ಅನುಭವ ಕಲಿಸ್ತದ್ರ ಮನುಷ್ಯನಿಗೆ. ಈ ಕಳೆದ 13 ವರ್ಷಗಳಿಂದ ತಿಮ್ರೋಡಿ ಮತ್ತು ಮಟ್ಟಣ್ಣವರು, ಅವ್ರ ಜೊತೆಗೆ ನಮ್ಮ ರವಿ ಪ್ರಸನ್ನ, ಇನ್ನೂ ಅನೇಕರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಅವರು ಇವತ್ತು ಪೂರ್ತಿಯಾಗಿ ಎಚ್ಚರಗೊಂಡಿದ್ದಾರೆ. ಎಲ್ಲಿ ಸರ್ಕಾರ ತಪ್ಪಬಹುದು, ಆದರೆ ಅದೇ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಇಲ್ಲಿಯ ಮುಖ್ಯ ಆರೋಪಿ ಎಷ್ಟು ಮಟ್ಟ ತನ್ನ ಕೈಗಳನ್ನು ಕಬಂಧಭಾವಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ನೆಲೆಗಟ್ಟಿನಲ್ಲೇ ಅವರಿದ್ದಂಥವ್ರು ಹೊಸ ಹೊಸ ಯೋಜನೆಗಳು ಹಾಕ್ತಾ ಇದ್ದಾರೆ, ಪ್ರತಿತಂತ್ರನ ಮಾಡ್ತಾ ಇದ್ದಾರೆ. ಆ ಪ್ರತಿತಂತ್ರದ ನೆಲೆಯಲ್ಲೇನ ಈ ಮುಸುಕುದಾರಿನ ತೊಗೊಂಬಂದರು. ನಂತರ ಚೆನ್ನೈ ಮತ್ತು ಬದಲಾದ. ಅವ್ರಿಗೆ ಭಯ ಇತ್ತು ಅವ್ರಿಗೆ. ಯಾಕಪ್ಪ ಅಂತಂದ್ರೆ ಈ ಮನುಷ್ಯ ಚೆನ್ನೈ ಅಂತ ಗೊತ್ತಾದರೆ ಬದಲಾಗ್ತಾನೆ ಅಂತೇಳಿ. ಅದಕ್ಕಾಗಿ ಪೂರ್ವದಲ್ಲೇ ಅವ್ನು ಇಂಟರ್ವ್ಯೂ ತೊಗೊಂಡು ಅವನ ಜೊತೆ ಮಾತಾಡಿಕೊಂಡು ಸಾಕ್ಷ್ಯಗಳು ತಯಾರು ಮಾಡಿಕೊಂಡು ಇವರು ಬದಲಾದ ತಕ್ಷಣ ಅವುಗಳನ್ನು ಬಿಟ್ಟರು, ಮತ್ತೆ ಪ್ರೆಷರ್ ತೊಗೊಂಬಂದರು. ಈಗಾಗಲೇ ಹೆಚ್ಚು ಕಡಿಮೆ CBI ಇನ್ನುಳಿದ ತನಿಖೆಗಳಿಂದ ಎಲ್ಲ ಮುಚ್ಚೋಗಿಬಿಟ್ಟಿದ್ದು ಕೇಸುಗಳು. ಯಾರಪ್ಪ ಅನ್ನೋದು ಗೊತ್ತಾಗಿರಲಿಲ್ಲ. ಮೇನ್ ಪರೀಕ್ಷೆ ಮಾಡ್ಬೇಕಂತ ಡಾಕ್ಟರ್ಗಳು ಸಹಿತ ಪರೀಕ್ಷೆ ಮಾಡಿರಲಿಲ್ಲ. ಮುಗಿದು ಹೋಯ್ತು ಬಿಡಪ್ಪ, ನಾವು ಗೆದ್ದೀವಿ ಅಂತೇಳಿ ಉಸಿರು ಬಿಡುವ ಅಷ್ಟರಲ್ಲೇನ ಈ ದೂರದಾರರು, ಬುದ್ಧಿವಂತರು, ಹೋರಾಟಗಾರರು ಇವರಿದ್ದಂಥವ್ರು ಏನು ಮಾಡಿದಾರಪ್ಪ ಅಂದ್ರೆ ಹೊಸ ಹಾದಿ ಹಿಡಿದ್ರು. ಅದರ ಹೊಸ ಹಾದಿ ಹಿಡಿದ ನೆಲೆಯಲ್ಲಿ ಚೆನ್ನೈ ಬಂದಿದ್ದು. ಚೆನ್ನೈ ನಂತರ ಮತ್ತೇನು ಡೆವಲಪ್ ಆಯಿತು, ಚೆನ್ನೈ ಮರಳಿದ್ದು, ಮತ್ತು ಹೊಸ ಹೊಸ ಸಾಕ್ಷಿದಾರರು ಬರಲಿಕ್ಕೆ ಇದ್ದಿದ್ರು. ಇವತ್ತು ಮೂಳೆಗಳು ಹೊರಬಂದು, ಆ ಮಸ್ತುಗಳ ಏನು ಆಸ್ತಿ ಮಜ್ಜನಗಳು ಹೊರಬಂದು, ಅಲ್ಲಿ ಏನೇನು ಬಂದು ಬಟ್ಟೆಗಳು ಸಿಕ್ಕು, ಎಲ್ಲ ಸಿಕ್ಕೊಂಡು ಇವತ್ತು ಕೇಸ್ ಮತ್ತಷ್ಟು ಏನಪ್ಪ ಅಂದ್ರೆ ಆಳಕ್ಕೆ ಹೋಗ್ಬಿಡು. ಹೆಂಗೆ ಭೂಮಿಯನ್ನು ಅಗ್ಗದೆಲ್ಲ ತೆಗೆದಾರಲ್ಲ ಈ ಒಂದು ಮೂಳೆಗಳನ್ನೋದು, ಅದೇ ರೀತಿ ಈ ಕೇಸು ಸಹಿತ ಆಳಕ್ಕೆ ಇಳಿತಾ ಹೋಗಿ ಇವತ್ತು ಅದನ್ನು ಕಿತ್ತು ತೆಗೆದುವಂಥದ್ದು ಸಾಧ್ಯ ಇಲ್ಲ ನಾವು. ಯಾಕಂದ್ರೆ ಭೂಮಿಯ ಸುತ್ತೆಲ್ಲ ಒಳಗೆಲ್ಲ ಪಸರಿಸ್ಕೊಂಡು ಬಿಟ್ಟದ. ಇವು ತಪ್ಪುಗಳು ಎಲ್ಲ ಆಗಿದಾವೆ, ಏನಾಗಿ ಹೊರಗೆ ಇಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಇವತ್ತು ಇಡೀ ದೇಶದ ಮೀಡಿಯಾ ಅಲರ್ಟ್ ಆಗಿದೆ. ಗೋಧಿ ಮೀಡಿಯಾ ಒಂದಾಗಿದೆ, ಮುಚ್ಚಾಗ್ತಿತ್ತು ಇಷ್ಟರೊಳಗೆ. ಅದು ನಮ್ಮ ಇವತ್ತು ಯೂಟ್ಯೂಬರ್ಗಳು ಮಾಡಿದಂಥ ಸಾಹಸ ನಿಜವಾಗಿ ಭಾಳ ದೊಡ್ಡದು. ಹೌದು, ಇವತ್ತು ಈ ಹೋರಾಟಗಾರರಿಗೆ ಮರುಜೀವ ಕೊಟ್ಟದ್ದು ಅನ್ನೋದು ಎರಡು ಮಾತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ಹಿನ್ನೆಲೆಯಲ್ಲೇ ಈಗಂತೂ ಗೊತ್ತದ ನಿಮಗೆ, ಒಂದು ಹಂತಕ್ಕೆ ಬಂದು ನಿಂತದ. ಆ ಶವಗಳನ್ನು ಒಯ್ತಿರುವಂಥ ಆ ಡ್ರೈವರ್ಗಳು ಅವ್ರನ್ನ ಇವತ್ತಿನ ನಡೀತಾ ಇದೆ. ಅವರು ಭಯ ಬಿಡ್ತಾ ಇದ್ದಾರೆ, ಅಲ್ಲಿ ಅಧ್ಯಕ್ಷರು ಭಯ ಬಿಡ್ತಾ ಇದ್ದಾರೆ, ಅಲ್ಲಿ ಜನಸಾಮಾನ್ಯರು ಭಯ ಬಿಡ್ತಾ ಇದ್ದಾರೆ, ಅಲ್ಲಿ ಏನು ನಡೀತದೆ ಮಾತಾಡ್ತಾ ಇದ್ದಾರೆ. ಮೊದಲನೇ ಭಯ ಇರಲಿಲ್ಲ. ಹೀಗಾಗಿ ಸತ್ಯ ಹೊರಗೆ ಬರೋ ಸಮೀಪ ಬರ್ತಾ ಇದೆ ಅಂಥೇಳಿ ಭಾಳಷ್ಟು ಜನ ನಂಬಿಕೊಂಡಿದ್ದಾರೆ. ಅದನ್ನು ಇನ್ನಷ್ಟು ದೊಡ್ಡ ಮಾಡೋ ವಿಷಯಲ್ಲೇ ಇವತ್ತು ಈ ನಮ್ಮ ಹೋರಾಟಗಾರರ ಸಂಘಟನೆ ಉತ್ತರ ಕರ್ನಾಟಕಕ್ಕೂ ಸಹಿತ ತನ್ನ ನೆಲೆಗಳನ್ನು, ತನ್ನ ಸತ್ಯ ಹೇಳುವಂಥ ಕೆಲಸವನ್ನು ಮುಂದುವರಿಸ್ತಾ ಇದೆ ಅಂತ. ಮುಂದುವರಿಸಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂಥ, ಹೋರಾಟ ಮಾಡುವಂಥ ಒಂದು ರೂಪನ್ನು ಪಡೆದು ನೋಡಿದರೆ ನಿಶ್ಚಿತವಾಗಿಯೂ ಈ ಧರ್ಮಸ್ಥಳದಲ್ಲಿ ಏನು ಅನ್ಯಾಯ ಮಾಡಿದ್ದಾರೆ ಈಗಂತ ನೋಡ್ರಿ, ನಾವು ಯಾರಿಗೂ ಇವ್ರ ಅಪರಾಧಿ, ಇವ್ರ ಆರೋಪಿ ಅಂತ ಹೇಳಿಕ್ಕೆ ಹೊರಟಿಲ್ಲ. ಯಾಕಂದ್ರೆ ಈಗ ಅನಿಸೋದು ಇಂಥವರು ಅಂತಾರೆ, ಭಾಳ ಜನ ಮಾತಾಡ್ತಾ ಇದ್ದಾರೆ. ಅದು ಎಲ್ಲಿವರೆಗೆ ಸಾಕ್ಷಿಗಳು ಪರ್ಫೆಕ್ಟಾಗಿ ಸಿಗೋದಿಲ್ವೋ ಅಲ್ಲಿವರೆಗೆ ಒಬ್ಬರಿಗೆ ಆರೋಪ ಮಾಡೋದು
ತಪ್ಪಾಗ್ತದೆ, ಜೊತೆಗೆ ಅವರು ಅಪರಾಧ ಅಂತ ಹೇಳೋದು ಅಪರಾಧ ಆಗ್ತದೆ. ಆ ದಿಶೆಯಲ್ಲೇ ಈ ಹೋರಾಟವನ್ನು ದೊಡ್ಡದು ಮಾಡ್ತಾಯಿದ್ದಾರೆ. ಬೆಂಗಳೂರಲ್ಲಿ ಆಯಿತು, ವಿಜಯಪುರದಲ್ಲಿ ಆಗ್ಬೋದು, ಮುಂದಿನ ದಿನದಲ್ಲಿ ಕಲಬುರಗಿಯಲ್ಲಿ ಆಗ್ಬೋದು, ರಾಯಚೂರದಲ್ಲಿ ಆಗ್ಬೋದು, ಇಡೀ ರಾಜ್ಯದ ತುಂಬ ಈ ಒಂದು ಹೋರಾಟವನ್ನು ಹಂಸುವಂಥ ಕೆಲಸವನ್ನು ಇವತ್ತು ಹೋರಾಟಗಾರರು ಮಾಡ್ತಾಯಿದ್ದಾರೆ. ಅದಕ್ಕೆ ತಿಮ್ರೋಡಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅದು ಫಂಡ್ ಎಲ್ಲಿದು ಅಂತ ಇವ್ರ ಮೇಲೆ ಹುಡುಕ್ತಾ ಇರ್ತಾರೆ. ಇಲ್ಲಂತಲ್ಲ, ಏನು ಹಿರಿಯರಂತಿದ್ದಾರಲ್ಲ, ಆರೋಪ ಯಾರು ಮಾಡೋದಲ್ಲ, ಅವರು ಇದೊಂದು ಚಿಮ್ಮಿಸ್ತಾ ಇರ್ತಾರೆ. ಇಲ್ಲಿ ದುಡ್ಡು ಫಾರಿನಿಂದ ಬರ್ತದೆ, ಅಲ್ಲಿಂದ ಬರ್ತದೆ, ಆ ದುಡ್ಡು ಮಾಡ್ತಾ ಇದ್ದಾರೆ. ಏನೂ ಇಲ್ಲ, ಜನಸಾಮಾನ್ಯರು ಅದಕ್ಕೆ ಕೂಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅಂತ ಹೇಳ್ಕೊಳ್ಳೋಂಥ ದೊಡ್ಡ ಪ್ರಮಾಣದ ದಾಖಲೆಗಳು ಸಿಕ್ಕಿಲ್ಲ. ಹೋಗ್ಪ ಇಂಥ ಬಂದದ, ಇವರಿಂದ 1 ಕೋಟಿ 2 ಕೋಟಿ ದುಡ್ಡು, ತಿಂಗಳೂರಿಗೆ ಒಂದು 2-3 ಕೋಟಿ ರೂಪಾಯಿ ಬಂದದ, ಮಟ್ಟನವ್ರಿಗೆ ಒಂದು 2-3 ಕೋಟಿ ರೂಪಾಯಿ ಬಂದದ, ರವಿ ಪ್ರಸನ್ನ ಅವ್ರಿಗೆ 1 ಕೋಟಿ 2 ಕೋಟಿ ಬಂದದ. ಇಂಥವು ಯಾವ ಇಲ್ಲಿವ್ರಿಗೆ ಸಿಕ್ಕಿಲ್ಲ. ಸಿಕ್ಕಿರ್ತು ಇಷ್ಟೆಲ್ಲ SIT ಹಿಡಿತಿತ್ತು ನಾವು. SIT ಎಲ್ಲರ ಅಕೌಂಟನ್ನು ತಂದು ಚೆಕ್ ಮಾಡ್ತಾಯಿದೆ ಈ ದೂರದಾರರ ಮೊದಲು. ಇವ್ರು ಎಷ್ಟು ಪ್ರಾಮಾಣಿಕರು, ಎಷ್ಟು ಮಟ್ಟಿಗೆ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈಗಾಗಲೇ ಅದು ತನ್ನ ಹತ್ತಿರ ರೆಕಾರ್ಡ್ ಮಾಡಿಕೊಂಡು, ದಾಖಲೆಗಳನ್ನ ರೆಕಾರ್ಡ್ ಮಾಡಿಕೊಂಡು ಇವತ್ತು ಪೂರ್ತಿ ಸಜ್ಜಾಗಲಿಕ್ಕತ್ತದೆ. ಅದಕ್ಕಾಗಿ ಮೊದಲು ಆರೋಪ ಮಾಡುವವರ ಮೇಲೆ ಸಂಶಯಪಟ್ಟ ಈ ಒಂದು SIT ತನಿಖೆ ಮಾಡ್ತಾಯಿದ್ದ. ಅವ್ರದ್ದೆಲ್ಲ ಇಡೀ ಜನ್ಮ ಜಾಲಾಡ್ತದೆ. ಯಾರು, ಏನು, ಎಲ್ಲಿದ್ದು ಬಂದರು, ಎಂಥದ್ದು ಬಂದರು ಅಂತೇಳಿ ಕೆಲವೊಂದಿಷ್ಟು ಅವ್ರ ಆರೋಪಗಳು ಈ ಒಂದು ದೊಡ್ಡವರು ಅಂತ ಹೇಳಿದ್ರಲ್ಲ, ಅವ್ರ ಆರೋಪಗಳನ್ನು ಇವ್ರ ಮೇಲೆ ಆರೋಪ ಮಾಡಿ ಆ ಪ್ರಕಾರ ಅವ್ರನ್ನ ಎನ್ಕ್ವೈರಿ ಮಾಡಿ ಅದರಿಂದ ಬಿಡುಗಡೆ ಸಹಿತ ಮಾಡ್ತಾ ಇದ್ದಾರೆ. ಇದಿಲ್ಲಪ್ಪ ಸುಳ್ಳದು ಅನ್ನುವಂಥದ್ದು ಅದು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಧರ್ಮಸ್ಥಳದ ಈ ಒಂದು ಹೊಸ ಮತ್ತೊಂದು ಮೆಟ್ಟು ಇಡ್ತಾ ಇದ್ದಾರೆ ಈ ಹೋರಾಟಗಾರರು. ಅದು ಇಡೀ ರಾಜ್ಯವ್ಯಾಪಿ ಹೋರಾಟ ಮಾಡುವಂಥದ್ದು. ನಿರಂತರವಾಗಿ ಧರ್ಮಸ್ಥಳದಲ್ಲಿ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ, ಯಾರು ಕೊಲೆ ಮಾಡ್ತಾ ಇದ್ದಾರೆ, ಯಾರು ಅತ್ಯಾಚಾರ ಮಾಡಿದರು, ಯಾರು ಭೂಮಿಗಳನ್ನು ಕಸ್ಕೊಂಡಿದ್ರು, ಯಾರು ದಲಿತರ ಬದುಕನ್ನು ಹಾಳು ಮಾಡಿದರು, ಯಾರಲ್ಲಿ ದುಡಿಯೋ ವರ್ಗವನ್ನು ಪೂರ್ತಿಯಾಗಿ ಸ್ನಬ್ ಮಾಡಿ ಹೋಗ್ಬಿಟ್ಟಿದ್ರು, ಯಾರು ಅಲ್ಲಿಯೇ ಒಂದು ಏನಪ್ಪ ಅಂತಂದ್ರೆ ಈ ಪದ್ಮಲತಾ ಆಗಿರ್ಬೋದು, ವೇದವಲ್ಲಿ ಅವರಾಗಿರ್ಬೋದು, ಅದನಂತರ ಸೌಜನ್ಯ ಆಗಿರ್ಬೋದು, ಅದೇ ಕಾಲಕ್ಕೆ ಅಮಣ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಈ ಆನೆ ಮಾವುತ ನಾರಾಯಣ ಆಗಿರ್ಬೋದು, ಇನ್ನೂ ಅನೇಕರಿದ್ದಾರಲ್ಲ, ಇವ್ರ ತನಿಖೆನೂ ಸಹಿತ ಆಗಬೇಕು ಅನ್ನುವಂಥ ಮಾತಾಡಿಕೊಳ್ತಾ ಇದ್ರು. ಇವತ್ತು ಹಾಗೂ ಹಂತಕ್ಕೆ ಬಂದಿರ್ತಾ ಇದೆ. ಇನ್ನೊಂದು SIT ನೇಮಿಸೋ ಅವಶ್ಯಕತೆ ಇಲ್ಲ. ಇದೆ SIT ಅದನ್ನೆಲ್ಲ ಮಾಡುವಂಥ ಸ್ಥಿತಿಗೆ ಬಂದು ಅನಿವಾರ್ಯ ನಿಲ್ಲುವಂಥ ಪ್ರಸಂಗ ಬರ್ಲಿಕ್ಕತ್ತದ. ಯಾಕಂದರೆ ಎಲ್ಲಕ್ಕಿಂತ ದೊಡ್ಡದು ಯಾವಪ್ಪ ಸತ್ಯ. ಇದರಿಂದವ್ರು ಯಾರನ್ನು ಹುಡುಕ್ತಿರುವಂಥ ಕೆಲಸವನ್ನು ಇವತ್ತು SITಗೆ ಒದಗಿಸಿದ್ದಾರೆ. ಅದನ್ನು ಮೂಮೆಂಟ್ ಜೋರು ಮಾಡ್ತಾಯಿದ್ದಾರೆ. ಅಲ್ಲಿ SIT ತನ್ನ ಕೆಲಸವನ್ನು ಮಾಡ್ತಾಯಿದೆ. ಅದೇ ಕಾರಣಕ್ಕೆ ಅದು ತನ್ನ ದಿಶಾಬಲ ಆಗಬಾರ್ದು, ಸತ್ಯವನ್ನು ಹುಡುಕಿದ್ ಬಿಟ್ಟು ಮತ್ತೆಲ್ಲೇ ಹೋಗಬಾರ್ದು, ಇನ್ನೊಬ್ಬರು ಪರ ನಿಲ್ಲಬಾರ್ದು ಅನ್ನೋ ದಿಶೆಯಲ್ಲೇ ಹೊರಗೆ ಇದ್ಕೊಂಡು ಮೂಮೆಂಟು ಸಹಿತ ಮಾಡ್ತಾ ಇದ್ದಾರೆ. ಇದು ಸರಿಯಾಗಿ ಇದೇ ದಿಶೆಯಲ್ಲಿ ಹೋಗ್ಬೇಕು, ಹೀಗೆ ಹೋಗ್ಬೇಕು ಅಂತೇಳಿ ಅದರಲ್ಲಿ ಸಾಕಷ್ಟು ಯಶಸ್ವಿನೂ ಆಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಈ ಒಂದು ಧರ್ಮಸ್ಥಳದ ತನಿಖೆ SIT ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ಈ ಹೋರಾಟಗಾರರ ನಿರಂತರ ಎಚ್ಚರಿಕೆ ಹೆಜ್ಜೆಗಳು ಭಾಳ ಪ್ರಮುಖ ಪಾತ್ರ ವಹಿಸಿದಾವೆ ಅನ್ನೋದು ಅಷ್ಟ ಸತ್ಯದ. ಈ ದೂರದಾರರನ್ರಿ ಅಥವಾ ಹೋರಾಟಗಾರರನ್ರಿ ಇವರೆಲ್ಲರ ಒಟ್ಟು ಪ್ರಯತ್ನದಿಂದ ಇವತ್ತು ಈ ಉತ್ತರ ಕರ್ನಾಟಕ ಸಹಿತ ಈ ಮೂಮೆಂಟ್ ಹಬ್ಬದ ಧರ್ಮಸ್ಥಳವನ್ನು ಸ್ವಚ್ಛ ಮಾಡುವ, ಪವಿತ್ರ ಮಾಡುವ ಕಾರ್ಯದಲ್ಲಿ ಅದು ಇನ್ನಷ್ಟು ಮುನ್ನುಗ್ತಾ ಇರೋ ಜೊತೆಗೆ ಧರ್ಮಸ್ಥಳದ ಭಕ್ತರಲ್ಲಿ ಅವರನ್ನು ಎಚ್ಚರಗೊಳಿಸಿ ಇಲ್ಲಿ ಅನ್ಯಾಯಗೋರರನ್ನು ಹೊರಗೆ ಹಾಕೋದು ನೀವೆಲ್ಲ ಸಹಾಯ ಬೇಕು ಅನ್ನೋ ದಿಶೆಯಲ್ಲಿ ಮೂಮೆಂಟ್ ಮಾಡ್ತಾ ಇದ್ದಾರೆ. ಇದರಿಂದ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗ್ತದೆ, ಏನಾಗ್ತದೆ ನೋಡೋಣ ಅನ್ನೋದ್ರ ಜೊತೆಗೆ ಈ ಮರಳಿ ತನಿಖೆಗೆ ಸ್ಟಾರ್ಟ್ ಆಗಿದ್ದಾರೆ SIT. ಇದು ನಮ್ಮ ದೂರದಾರರ ಹೋರಾಟಗಾರ ಸಾಧನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲ ದಿಶೆಯಲ್ಲಿ ಇಲ್ಲಿ ನಡೆದ ಅನ್ಯಾಯಗಳಿಗೆ ಯಾರು ಹೊಣೆಗಾರರು ಅನ್ನುವಂಥ ದಿನಗಳು ನಾವು ಸಮೀಪದಲ್ಲಿ ನೋಡ್ತೀವಿ ಅನ್ನುವಂಥ ಭರವಸೆ ಮೂಡ್ತಾ ಇದೆ. ಎಷ್ಟೋ ಈ ಒಂದು ನಮ್ಮ SIT ದೂರದಾರನ ಹಿಡೀಲಿ, ಹೋರಾಟಗಾರನ ಹಿಡೀಲಿ, ಎನ್ಕ್ವೈರಿ ಮಾಡಲಿ, ಯಾವಾಗ ಬರ್ತದೆ ಮೇನ್ ಯಾರ ಮೇಲೆ ಆರೋಪದ ಅವ್ರದ್ದು ಅದನ್ನು ಸಹಿತ ನೋಡ್ತಾ ಇದ್ದಾರೆ. ಮೋಸ್ಟ್ಲಿ ಇಷ್ಟರಲ್ಲೇ ಈ ಒಂದು ಏನು ನಾವು ಹೇಳ್ತಾ ಇದ್ವಿ ಕಾವಲುಗಾರರು ಅಥವಾ ಅಲ್ಲಿ ರಕ್ಷಣೆ ಮಾಡುವಂಥವ್ರು ಅವ್ರ ಹೆಸರಲ್ಲಿದ್ದರೆ ಸಪೋಸ್ ಅದರಲ್ಲಿ ಭಾಗಿಯಾಗಿದ್ದರೆ ಇವರು ಭಾಗಿಯಾಗಿದ್ದರು ಅಂತ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ತನಿಖೆಯ ಸಮೀಪದಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಆದರೂ ಇವತ್ತು ಇನ್ನಷ್ಟು SIT ಆದಷ್ಟು ಪ್ರಾಮಾಣಿಕ ಕೆಲಸ ಮಾಡಲಿ ಅನ್ನೋದು ಈ ಎಲ್ಲ ಜನರ ಒತ್ತಡ. ಯಾಕಪ್ಪ ಅಂತಂದ್ರೆ ಸತ್ಯವರೆಗೆ ಬರಲಿ, ಅನ್ಯಾಯಕೋರಿಗೆ ಶಿಕ್ಷೆ ಆಗಲಿ. ಅನ್ಯಾಯಕೋರು ಅಷ್ಟೆಲ್ಲ ಅತ್ಯಾಚಾರಿಗಳು ಕೊಲೆಗಾರರು ಸಹಿತ ಇದ್ದಾರೆ. ಅವರಿಗೆ ಶಿಕ್ಷೆ ಆಗಬೇಕಾಗಿದ್ದು ನಿಸರ್ಗ ನಿಯಮ ಅಥವಾ ಒಂದು ನೈಸರ್ಗಿಕ ನ್ಯಾಯದ ಸಂಕೇತ ಅಂತ ಹೇಳ್ತಾ ಒಟ್ಟಾರೆಯಾಗಿ ಇದು ಉತ್ತರ ಕರ್ನಾಟಕ ಸಹಿತ ವ್ಯಾಪಿಸುವಂಥ ದಿನಗಳು ವ್ಯಾಪಿಸೋದು ಆಲ್ರೆಡಿ ಚರ್ಚೆಗಳು ಆಗ್ತಾ ಇದ್ದಾವೆ. ಯಾಕಂದರೆ ಇವತ್ತು ಮೀಡಿಯಾ ಎಷ್ಟು ಫಾಸ್ಟ್ ಆಗಿದೆಪ್ಪ ಅಂದ್ರೆ ಕ್ಷಣಾರ್ಧದಲ್ಲಿ ಇಡೀ ನಾಡಿನ ತುಂಬ ಹಬ್ಬುವಂಥ ವಿಷಯಗಳಾಗಿಬಿಟ್ಟದ. ಹೀಗಾಗಿ ಇವತ್ತು ಒಂದು ವೇಳೆ ಅವ್ರ ಪರ ನಿಂತರೂ ಸಹಿತ ಗೋಧಿ ಮೀಡಿಯಾ ಅದು ಏನಾಗಿದೆ ಸ್ವಲ್ಪ ಹೇಳಲೇಬೇಕಂತ ಪ್ರಸಂಗದ ಜೊತೆಗೆ ನಮ್ಮ ಯೂಟ್ಯೂಬರ್ಸ್ಗಳಂತೂ
ಇದಕ್ಕೆ ಬೆನ್ನು ಹತ್ತಿಬಿಟ್ಟಿದ್ದಾರೆ ಸತ್ಯ ಹೊರಗೆ ತರಬೇಕಂತೇಳಿ ಮೋಸ್ಟ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ. ನ್ಯಾಯಕೋರರು ಅಂದ್ರೆ ಅನ್ಯಾಯಕೋರರು ಯಾರಿದ್ದಾರೆ ನ್ಯಾಯ ಇದ್ದಂಥವ್ರ ಮೇಲೆ ಆ ಅನ್ಯಾಯಕೋರರಿಗೆ ಶಿಕ್ಷೆ ಆಗ್ತದೆ, ಅಸತ್ಯ ಮಾತವ್ರಿಗೆ ಶಿಕ್ಷೆ ಆಗ್ತದೆ. ಇವೆಲ್ಲನೂ ಶಿಕ್ಷೆ ಆಗುವ ದಿನಗಳು ದೂರ ಇಲ್ಲ. ದೌರ್ಜನ್ಯ ಮಾಡುತ್ತಂಥ ಜನರಿಗೆ ಶಿಕ್ಷೆ ಆಗಲಿ ಅನ್ನೋದು ಎಲ್ಲ ಜನರ ಅಭಿಪ್ರಾಯ. ಅದು ಉತ್ತರ ಕರ್ನಾಟಕ ಮೂವ್ಮೆಂಟ್ ಸಹಿತ ಬೆಳೆಯುವ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಧರ್ಮಸ್ಥಳದಿಂದ ಅಲ್ಲಿ ಆದಂಥ ಒಂದು ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಸಿಕ್ಕರೆ ಸಾಕು ಅನ್ನೋದು ಇವತ್ತಿನ ಇಲ್ಲಿವರೆಗಿನ ಡೆವಲಪ್ಮೆಂಟು. ಇದಕ್ಕೆ ಏನಾಗ್ಬೋದು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸತ್ಯದ ವಂದನೆಗಳು.